ತಮ್ಮನೂ ಫ್ರೆಂಡು ನಾನು ತಿರುಪತಿಗೆ ಹೋಗ್ತಾಯಿದ್ದೀನಿ. ನಂಗೆ ಗೊತ್ತೇ ಇಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಸೀದಾ ತಿರುಪತಿ ಹತ್ರ ಹೋಗ್ತಾಯಿದ್ದೆ. ತಿರುಪತಿ ಹತ್ರ ಬಂದು ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿತ್ತು, ಲೈಟ್ಸಿಂಗ್ ಎಲ್ಲ ಒಂದು ಫೋಟೋ ತೊಗೊಂಡು ಅಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಒಳಗಡೆ ಚೆಕಿಂಗಲ್ಲಿ ತುಂಬ ಚೆಕಿಂಗ್ ಮಾಡಿಕೊಂಡು ಒಂದೊಂದು ಗಾಡಿನೂ ಬಿಡೋದು. ಅಲ್ಲ ನಮ್ಮ ಗಾಡಿಯೆಲ್ಲ ಚೆಕ್ ಮಾಡ್ಕೊಂಡು ಮುಂದೆ ಬಂದರೆ ಸುಮ್ಮನೆ ಸೀದಾ ಬೆಳಗ್ಗೆ ಹಾಲ್ಟ್ ಮಾಡ್ಕೊಂಡು ಕಳೆದು ಬೆಳಗ್ಗೆ ದರ್ಶನಕ್ಕೆ ಹೋಗಿದ್ದು. ದರ್ಶನ ಎಲ್ಲ ಮುಗಿಸ್ಕೊಂಬರೋಷ್ಟಾಗಿ ಇದೆಲ್ಲ ಫುಲ್ಲು ಕ್ರೌಡ್ ಇತ್ತು. ಅಲ್ಲೆಲ್ಲ ಒಂದು ವಿಡಿಯೋ ಮಾಡಿಕೊಂಡು ಅಲ್ಲಿ ತುಂಬ ಚೆನ್ನಾಗಿತ್ತು. ನಾನು ಹಂಗೆ ಹಿಡಿಯೋವಾಗ ಒಂದು ವಿಡಿಯೋ ಮಾಡಿಕೊಂಡು ಘಾಟ್ ಸೆಕ್ಷನು ತುಂಬ ಚೆನ್ನಾಗಿ ಓಡಿಸಿದ್ದು. ನಾನು ತುಂಬ ಕಾರು ಘಾಟ್ ಸೆಕ್ಷನ್ ಮಾತ್ರ ಸಖತ್ತಾಗಿ ಓಡಿಸಿದ್ನು. ಹೆಂಗಂದ್ರಪ್ಪ ಅಂದರೆ ಒಂದು ಡ್ರೈವಿಂಗ್ ಅನ್ನೋದು ಒಂದು ಸೇಫ್ ಅನ್ನೋದು ಒಂದು ಕಲೆ, ಅದನ್ನು ಒಂದು ಓಡಿಸೋದು ನಾನು ತುಂಬ ಓಡಿಸಿದ್ನು. ಅದೆಲ್ಲ ಮುಗಿಸ್ಕೊಂಬರುವಾಗ ದೇವರು ಆಂಜನೇಯ ಕಾಣಿಸಿದ್ರು ಕೆಳಗಡೆ ಬೆಟ್ಟ ಇಳಿಯುವಾಗ. ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಂಗೆ ತುಂಬ ಖುಷಿ ಆಯಿತು. ಅಯ್ಯಪ್ಪನ ಹತ್ರ ಆಶೀರ್ವಾದ ತೊಗೊಂಡೆ. ಯಾಕಂದ್ರೆ ಜೈ ಆಂಜನೇಯ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನಮ್ಮ ಬಾಸುನೇ ಅಂತ ಹೇಳ್ಬೋದು ಅವ್ರಿಗೆ. ಅದೆಲ್ಲ ಮುಗಿಸ್ಕೊಂಬರೋಷ್ಟಾಗ ಅಯ್ಯಪ್ಪನ ಆಶೀರ್ವಾದ ತೊಗೊಂಡು ಸೀದಾ ಕಾರಲ್ಲಿ ಬರುವಾಗ ನಮ್ಮ ಫ್ರೆಂಡ್ಸು ನಮ್ಮ ತಮ್ಮ ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು, ನಮ್ಮ ತಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಎಲ್ಲ ನಾವು ಒಂದು ಫೋಟೋ ತಗೊಂಡು ಕಾರ್ ಹತ್ರ ಖುಷಿ ಆಯಿತು. ನೀವು ಯಾರನ್ನ ಈ ಥರ ಹೋಗಿದ್ರೆ ಒಂದು ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನನ್ನ ಕಾರ್ ಕೊಟ್ಟು ನಾನು ಓಡಿಸ್ಕೊಂಬಂದೆ. ಹಂಗೆ ಸೀದಾ ಕೋಲಾರವರೆಗೂ ನನಗೂ ತುಂಬ ಖುಷಿ ಆಯಿತು.